ಪುನಃ ಸಲ ದೇವರ ಹೆಸರಿನಲ್ಲಿ ನಾವು ಆತನನ್ನು ಸ್ತುತಿಸುತ್ತಾ ನಾವು ಬಂದಿದ್ದೇವೆ. ಈ ಭಾನುವಾರ ದಿವಸ ಸಹ ನಾವು ದೇವರನ್ನು ನಾವು ಸ್ತುತಿಸೋಣ. ಈ ಒಂದು ಆನ್ಲೈನ್ ಸೀರೀಸ್ನಲ್ಲಿ ಕೂಡಿದ್ದಕ್ಕಾಗಿ ದೇವರು ಮಾಡಿಕೊಟ್ಟಿರುವಂಥ ಪ್ರತಿಯೊಂದು ಆಸ್ಪದದಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ನಾವು ಎಡಬಿಡದೆ ಆತನನ್ನು ಆರಾಧಿಸುತ್ತಾ ಇದ್ದೇವೆ. ಪ್ರಿಯರೇ, ಈ ಸಮಯದಲ್ಲಿ ನಮ್ಮ ಆರಾಧನೆಯನ್ನು ನಾವು ಪ್ರಾರಂಭಿಸೋಣ. ಕೀರ್ತನೆಯಲ್ಲಿ 51ನೇ ಭಾಗ, ಅದರಲ್ಲಿ 1-3 ವಚನಗಳನ್ನು ನಾನು ಓದುತ್ತೇನೆ. ಸಾಮ್ಸ್ 51 ವರ್ಸಸ್ 1-3. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸು, ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪ ಯಾವಾಗಲೂ ನನ್ನ ಮುಂದೆ ಇದೆ. ನಿಜವಾಗಿ ದೇವರ ಮುಂದೆ ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ನಾವು ದೇವರಲ್ಲಿ ನಾವು ಧನ್ಯರಾಗೋಣ, ಶುದ್ಧರಾಗೋಣ. ಈ ಒಂದು ಚಿಕ್ಕ ಪ್ರಾರ್ಥನೆ ಮೂಲಕ ನಮ್ಮ ಆರಾಧನೆಯನ್ನು ನಾವು ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರಿಯ ಕರ್ತನೆ ಸ್ವಾಮಿ, ಈ ಒಂದು ಕ್ಷಣದಲ್ಲಿ ನಾವು ನಿನ್ನ ಮುಂದೆ ಬಂದಿದ್ದೇವೆ. ಕರ್ತನೇ, ನಿನ್ನ ಹೆಸರು ಮಹತ್ವ ಉಳ್ಳದಾಗಿದೆ. ನಿನ್ನ ಸನ್ನಿಧಾನದಲ್ಲಿ ನಾವು ಸ್ವಾಮಿ ಸೇರುವಾಗ, ಪ್ರಾರ್ಥನೆ ಮಾಡುವಾಗ ನಮ್ಮ ಎಲ್ಲ ದೋಷಗಳನ್ನು ಅಳಿಸಿಬಿಡು. ನಾವು ಸ್ವಾಮಿ ಪಾಪಿಯರು ಎಂಬುದಾಗಿ ಒಪ್ಪಿಕೊಳ್ಳುತ್ತೇವೆ, ಅಂಗೀಕರಿಸಿಕೊಳ್ಳುತ್ತೇವೆ. ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಅಶುದ್ಧತ್ವವನ್ನು ತೆಗೆದು ನಿರ್ಮಲ ಮಾಡು, ಶುದ್ಧ ಮಾಡು. ನಾವು ನಿನ್ನ ಸ್ವಾಮಿ ಸನ್ನಿಧಾನದಲ್ಲಿ ಕೂಡುವಂಥ ಒಂದು ಸ್ವಾಮಿ ಭಾಗ್ಯತೆ ನಮಗೆ ಕೊಡು ಎಂದು ಬೇಡ್ತಿದ್ದೇವೆ. ಈ ಆರಾಧನೆಯಲ್ಲಿ ನಾವು ಭಾಗವಹಿಸಿಕೊಂಡು ನಿನ್ನನ್ನು ಕೊಂಡಾಡುವಾಗ ನಮ್ಮ ಸಂಗಡವಿದ್ದು ನಮ್ಮನ್ನು ನಡೆಸು ಸ್ವಾಮಿ. ನಾವು ಇಲ್ಲಿ ಹಾಡುವಂಥ ರಾಗ, ಕೇಳುವಂಥ ವಾಕ್ಯದ ಮೂಲಕ ನಿನಗೆ ಘನ ಮಹಿಮೆ ಉಂಟಾಗಲಿ ಎಂಬುದಾಗಿ ಈ ಪ್ರಾರ್ಥನೆ ನಾವು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವು ಬೇಡ್ತೇವೆ. ಆಮೇನ್. ದೇವರನ್ನು ಸ್ತುತಿಸೋಣ, ದೇವರನ್ನು ಕೊಂಡಾಡೋಣ. ಪರಮೇಶ್ವರ್ ಕಿ ಮಹಿಮಾ ಕರೆ, ಪರಮೇಶ್ವರ್ ಕಿ ಸ್ತುತಿ ಕರೆ. ಈ ಒಂದು ಕ್ಷಣದಲ್ಲಿ ನಾವು ಈ ಒಂದು ಸ್ತುತಿ ಗೀತೆಯ ಪುಸ್ತಕದಲ್ಲಿ 234 ರಾಗ ನಂಬರ್ 234, ಸಾಂಗ್ ನಂಬರ್ 234, ಜೀವದ ರೊಟ್ಟಿ ನಾನೇ ಎಂದು ಯೇಸು ಸ್ವಾಮಿ ಅಂದನು. ಇದರಲ್ಲಿ 1-2 ಚರಣ ಅಷ್ಟೇ ನಾವು ಹಾಡಿಕೊಳ್ಳೋಣ. 234, ಜೀವದ ರೊಟ್ಟಿ ನಾನೇ ಎಂದು ಯೇಸು ಸ್ವಾಮಿ ಅಂದನು. ಇದರಲ್ಲಿ 2 चरण, केवल 2 चरण हम गीत को 2 चरण को हम गाएंगे इस समय में. ಜೀವದ ರೊಟ್ಟಿ ನಾನೆಂದು ಯೇಸು ಸ್ವಾಮಿಯು ಅಂದನು. ಜೀವದ ರೊಟ್ಟಿ ನಾನೆಂದು ಯೇಸು ಸ್ವಾಮಿಯು ಅಂದನು. ಒಂದು ರೊಟ್ಟಿಯನ್ನು ತಿಂದ ಎಂದಿಗೂ ಹಸಿವೆಯಾಗದು. ಒಂದು ರೊಟ್ಟಿಯನ್ನು ತಿಂದ ಎಂದಿಗೂ ಹಸಿವೆಯಾಗದು. ಜೀವದ ರೊಟ್ಟಿ ನಾನೆಂದು ಯೇಸು ಸ್ವಾಮಿಯು ಅಂದನು. ಒಳ್ಳೆಯ ಕುರುಬಾನನೆಂದು ಯೇಸು ಸ್ವಾಮಿಯು ಅಂದನು. ಒಳ್ಳೆಯ ಕುರುಬಾನನೆಂದು ಯೇಸು ಸ್ವಾಮಿಯು ಅಂದನು. ತಾಪಿಯೋದ ಕುರಿಯ ಹುಡುಕಿ ಆಪಿಕೊಳ್ಳಲು ಬಂದನು. ತಾಪಿಯೋದ ಕುರಿಯ ಹುಡುಕಿ ಆಪಿಕೊಳ್ಳಲು ಬಂದನು. ಜೀವದ ರೊಟ್ಟಿ ನಾನೆಂದು ಯೇಸು ಸ್ವಾಮಿಯು ಅಂದನು. ಜೀವದ ರೊಟ್ಟಿ ನಾನೆಂದು ಯೇಸು ಸ್ವಾಮಿ ಅಂದನು. ಮುಕ್ತಿಯ ಮಾರ್ಗ ನಾನೆಂದು
ಯೇಸು ಸ್ವಾಮಿಯು ಅಂದನು. ಮುಕ್ತಿಯ ಮಾರ್ಗ ನಾನೆಂದು ಯೇಸು ಸ್ವಾಮಿಯು ಅಂದನು. ದುಷ್ಟರ ಪಾಪಕ್ಕಾಗಿ ತಾನು ಇಷ್ಟದಿ ಪ್ರಾಣವ ಕೊಟ್ಟನು. ದುಷ್ಟರ ಪಾಪಕ್ಕಾಗಿ ತಾನು ಇಷ್ಟದಿ ಪ್ರಾಣವ ಕೊಟ್ಟನು. ಜೀವದ ರೊಟ್ಟಿ ನಾನೆಂದು ಯೇಸು ಸ್ವಾಮಿಯು ಅಂದನು. ಜೀವದ ರೊಟ್ಟಿ ನಾನೆಂದು ಯೇಸು ಸ್ವಾಮಿ ಅಂದನು. ಪ್ರಿಯಾದರೆ, ಈ ಸಮಯದಲ್ಲಿ ನಾವು ಸತ್ಯವೇದದಲ್ಲಿ ನಾವು ನಮ್ಮ ಹೊಸ ಒಡಂಬಡಿಕೆಯಲ್ಲಿ ಲೂಕನ ಬರೆದ ಸುವಾರ್ತೆ ಅದರ 16ನೇ ಸಂಧಿ. ದಯಮಾಡಿ ನೀವು ಕುಂತಿದೆಯಾದರೆ ನಿಮ್ಮ ಸತ್ಯವೇದವನ್ನು ತೆಗೆದು नोड़री. आप जहाँ बैठे हैं अपने बाइबल को खोलकर आप इस भाग को पढ़ सकते हैं. ಲೋಕನ ಬರೆದ ಸುವಾರ್ತೆ ಅದರ 16ನೇ ಸಂಧಿ ವಚನ 14-15. Luke chapter 16 verses 14 and 15. लूका का लिखा हुआ सुसमाचार 16वां अध्याय वचन 14 और 15. ಫರಿಸಾಯರು ಮಾತುಗಳನ್ನೆಲ್ಲ ಕೇಳಿ ತಾವು ಹಣದಾಸೆ ಉಳ್ಳವರಾಗಿದ್ದರಿಂದ ಹಾಸ್ಯ ಮಾಡಿದರು. ಆಗ ಆತನು ಅವರಿಗೆ ಹೇಳಿದೆನೆಂದರೆ, ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು, ಆದರೆ ದೇವರು ನಿಮ್ಮ ಹೃದಯಗಳನ್ನು ತಿಳಿದುಕೊಂಡಿದ್ದಾನೆ. ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಈ ಓದಿರುವಂಥ ಭಾಗವನ್ನು ದೇವರು ನಮ್ಮ ಆತ್ಮಿಕ ಆಹಾರಕ್ಕಾಗಿ ಆಶೀರ್ವಾದ ಮಾಡಲಿ. परमेश्वर जो है हमको आशीष करे जिस बात को हमने आज अब पढ़ा है. यहाँ पर देखते हैं परमेश्वर ने बहुत ही सुंदर ये कहा कि तुम जो है अपनी दृष्टि में तुम भला होना चाहते हो. ನಿಮ್ಮ ದೃಷ್ಟಿಯಲ್ಲಿ ನೀವು ಒಳ್ಳೆಯವರಾಗಲಿಕ್ಕೆ ಮನಸ್ಸು ಮಾಡಿಕೊಳ್ಳುತ್ತೀರಿ, ಆದರೆ ಅದು ದೇವರ ದೃಷ್ಟಿಯಲ್ಲಿ असह्यवाಗಿದೆ. वो परमेश्वर के सन्निधान में वो परमेश्वर के लिए बात नहीं है. आज लोग बहुत से लोग क्या करना चाह रहे हैं, अपने जीवन को प्रभावित करना चाहते हैं, अपने जीवन को जो आगे बढ़ाना चाहते हैं. कोई बात नहीं, अच्छी बात है, लेकिन खुद ही श्रेष्ठ कर जो इंसान दूसरों को नीचा करता है, वहाँ पर परमेश्वर उनसे जो है घृणा करता है. परमेश्वर उनको जो है धिक्कारता है. इसलिए बड़े बनो, आगे बढ़ो, परमेश्वर आपको आशीष देगा. लेकिन दूसरों को अगर नीचा देखेंगे, दूसरों को अगर हम कुचल देंगे, तो परमेश्वर हमको कभी नहीं पाएगा. ये जो है बाइबल बताती है. दो रीति से मैं कहना चाहूँगा कि पहली बात जो है, इंसान मनुष्य के सामने, दूसरों के सामने अपने आप को जो श्रेष्ठ बनाएगा वो नीचा होगा. और जो व्यक्ति, जो इंसान दूसरों के सामने अपने आप को या अपनी खुद की बड़ाई जो करता है, परमेश्वर की दृष्टि में वो उसका कोई कीमत नहीं होता है. यार तन्नन्ने तानु जनर मुंदे ಹೊಗಳಿಕೊಳ್ತಾನೋ, दूसरों को जो है नीचा कर अपनी बड़ाई अगर करे, परमेश्वर जो है वो पसंद नहीं करता. परमेश्वर ने ये कहा कि मैं मनुष्य को अपने स्वरूप में बनाया हूँ. ನಾನು ಮನುಷ್ಯನು ನನ್ನ ಸ್ವರೂಪದಲ್ಲಿ ನಾನು ಉಂಟು ಮಾಡಿದ್ದೇನೆ. ಅದಕ್ಕೆ ಮನುಷ್ಯರು ಇನ್ನೊಂದು ಮನುಷ್ಯನ ಕೀಳಾಗಿ ನೋಡುವಂಥದ್ದು ಉಚಿತವಾಗಿಲ್ಲ. एक दूसरे व्यक्ति को नीचा देखना जो है परमेश्वर के लिए नहीं बाता, क्योंकि परमेश्वर के स्वरूप में सभी लोग हैं. ये बात. दूसरी बात ये कह रहा हूँ कि जो इंसान अपने आप को ही जो है श्रेष्ठ समझता है, पहला जो है लोगों के सामने दिखाता है और दूसरों को नीचा दिखाता है, और दूसरा जगह पर खुद ही जो है भले लोग क्या भी कहे उनको,
अपने आप को जो है श्रेष्ठ समझता है अपने आप में, तो ये जो है वो भी नहीं परमेश्वर के लिए बात है। क्योंकि जो अपने आप में श्रेष्ठ समझता है उसको जो है घमंड कहते हैं। ತನ್ನನ್ನೇ ತಾನೇ ಶ್ರೇಷ್ಠ ಹೇಳಿಕೊಳ್ಳುವನು ಹೆಮ್ಮೆ ಪಡುವಂತನು ಅದನ್ನೇ, ಅದಕ್ಕಾಗಿ ದೇವರು ಅದನ್ನು ಸಹ ಇಷ್ಟಪಡುವುದಿಲ್ಲ. ನಾವು ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಮೊದಲನೇ ಸಾಮ್ಯಲ 15ನೇ ಸಂಧಿ 10ರಿಂದ 30 ವಚನಗಳನ್ನು ಆ ಭಾಗವನ್ನು ನಾವು ಚೆನ್ನಾಗಿ ಓದಿದ್ಯಾದರೆ पहला सामुएल उसका 15वां अध्याय 10 से लेकर जो है 30 वचन को अगर वहाँ हम पढ़ेंगे, बहुत ही सुंदर वहाँ पर हम देखते हैं परमेश्वर ने जो है सौल को जो आज्ञा दिया है कि तू जो है अमेलेटिक और दूसरे लोगों से तू युद्ध कर, मैं तुझे विजय दूंगा और जो कुछ भी तू पाएगा वहाँ पर सब कुछ जो है पशु हो प्राणी हो और जो कुछ भी तू पाएगा उस सारी चीज़ों को नाश करना है, सब कुछ नाश करना है। जब सौल ने उन लोगों से उसने युद्ध किया अपने सैनिक के साथ में, तो वहाँ पर जो जानवर जो कमज़ोर थे उन सारे जानवरों को उसने मार दिया, नाश किया, जला दिया। लेकिन जो अच्छे अष्टपुष्ट जो जानवर थे उसने सोच लगाई कि मैं परमेश्वर को प्रसन्न करूँगा, परमेश्वर मेरे काम से खुश होगा, इसलिए उसने सारे उन अच्छे जानवरों को लेकर आया और अपने पास रखा कि परमेश्वर को जो है बलि चढ़ाए। और दूसरे दिन के बाद हम देखते हैं सामुएल जो भविष्यद्वक्ता वहाँ पर उस स्थान पर आता है और वो देखता है और सुनता भी है कि जानवर की आवाज़ वहाँ पर आ रहा है। जब सौल को पूछा गया, सौल ने ये उत्तर दिया कि परमेश्वर को मैं प्रसन्न करना चाहता हूँ, परमेश्वर ने मुझे जय दिया है, विजय दिया है, इसलिए उसको बलि चढ़ाने के लिए मैं इन सारे अच्छे पशुओं को लेकर आया हूँ। सामुएल जब परमेश्वर से दुआ करता है, परमेश्वर सामुएल को ये कहता है कि सौल ने मेरी दृष्टि में जो है क्या किया है, गलत किया है। मैं जो है इन सारे वस्तुओं से मैं खुश नहीं होता, लेकिन परमेश्वर के आज्ञा मानने से मैं संतुष्ट होता हूँ। और सौल को फिर सौल को जो है सामुएल परमेश्वर की बातों को उसने समझाया, बताया कि तूने परमेश्वर की आज्ञा को तूने नहीं माना है, नहीं माना, उसकी बातों को तूने उल्लंघन किया और अपने हिसाब से तो परमेश्वर को जो है मेल बलि या प्रसन्न करने के लिए बलि चढ़ाना चाहता है, परमेश्वर ये नहीं बात है। तब जो है सौल जो है अपनी गलतियों को समझ लेता है कि मैंने गलत किया है, लेकिन वो जो बातें वो घटना जो है परमेश्वर को दुखित होता है और परमेश्वर ये कहता है कि मैंने सौल को जो है राजा बनाकर मैंने पछताया है। ಸೌಲನನ್ನು ರಾಜ ಆಗಿ ಮಾಡಿದ್ದಕ್ಕಾಗಿ ನನಗೆ ಪಶ್ಚಾತ್ತಾಪ ಎಂಬುದಾಗಿ ದೇವರು ಮನಸ್ಸು ನೋಯಿತು ಎಂಬುದಾಗಿ ಹೇಳುವಂತನಾಗಿದ್ದಾನೆ। सौल अपनी दृष्टि में अपने हिसाब से अपने विचारों को रखकर उसने परमेश्वर के कार्य को किया, इसीलिए वहाँ हम देखते हैं परमेश्वर ने सौल को धिक्कारा, उसने पसंद नहीं किया। ऐसे ही प्रियो हमारे जीवन में कई बार हम कोशिश करते हैं अच्छा करने के लिए, लेकिन उसमें परमेश्वर की इच्छा क्या है उन बातों को हम ना ध्यान देते हुए, उस परमेश्वर की आज्ञा को ना मानते हुए हम अपने रीति से चलते हैं, कोशिश करते हैं और कई बार जो है हम फेल हो जाते हैं। या कई बार अगर हम सक्सेस हुए या पास भी हो गए, आगे भी निकल पड़े, तो परमेश्वर का हम संतुष्ट नहीं कर पाते। इसलिए जीवन में इंसान जो है अपने हिसाब से ना चले, ನಾವಿಗೆ ನಾವು ನಡೆಯಲಾರದೆ ದೇವರ ಮೇಲೆ ನಮ್ಮ ಮನಸ್ಸನ್ನು ನಾವು ಇಡಬೇಕು, ಆತನ ತಕ್ಕಾಗಿ ನಡೆಯಲಿಕ್ಕೆ ಪ್ರಯಾಸ ಮಾಡಬೇಕು। एक व्यक्ति के बारे में मैं कहना चाहूँगा, कलीसिया में एक व्यक्ति जो है रिटायर्ड हो गया। एक घटना इस प्रकार से है, एक व्यक्ति जो है कलीसिया में रिटायर्ड हुआ अपनी नौकरी से, काम से, और वो जब जो है परमेश्वर को धन्यवाद देने के लिए, गवाही देने के लिए वो खड़ा हुआ और ये कहने लगा कि परमेश्वर ने मुझे कितने साल तक जो उसने चलाया और मुझे रिटायरमेंट तक उसने अच्छा रखकर मुझे संभाल कर चला, इसलिए मैं परमेश्वर को धन्यवाद देता हूँ। और कलीसिया में उसने एक जो है ब्लैंक चेक उसने जो है क्या दिया, ये दिया कि मैं चर्च को देता हूँ और इसमें जितना जो चर्च चाहे उसमें वो पैसा, वो अमाउंट, फिगर वो लिख सकता है और चर्च के लिए मैं देता हूँ कर।
जब कलीसिया ख़त्म होने के बाद में वो चेक को उसने क्या किया, उसने ब्लैंक नहीं दिया, उसने अपने हिसाब से जो है, अपने हिसाब से जो अमाउंट डालना है उसने वही अमाउंट डालकर जो है कलीसिया के जो है पासबान को दे दिया। और बाद में जो है लोग जो है आपस में कहने लगे, ये व्यक्ति तो डिक्लेयर कर दिया, सबके सामने कह दे कि चर्च को जितना चाहिए वो ले सकता है पैसा, लेकिन उसके बाद में खुद ही उसने अपने डिसाइड करके उसने अमाउंट डाला है। तो उसने इस प्रकार से क्यों कलीसिया में लोगों के सामने कहा? और कुछ लोगों ने ये कहा कि बड़ाई, अपनी बड़ाई करने के लिए, लोगों को दिखाने के लिए उसने ऐसा किया है। क्या ये बात परमेश्वर को बाएगा? एक सवाल है, ಒಂದು ಪ್ರಶ್ನೆ ಇದೆ। ಇಂಥ ಮಾತುಗಳು ದೇವರಿಗೆ ಮೆಚ್ಚುಗೆ ಆಗ್ತದೋ? मैं तो कहूँगा कि नहीं, क्योंकि जो अगर तुमने मन में डिसाइड किया उसको लिखो और कह दो कि परमेश्वर के लिए मैं दे दूँ। अगर तुमने डिसाइड कर कर भी कह रहे हो कि मैं फ्रीली दे रहा हूँ, जितना चाहिए उतना लो, यानी तुम फिर क्यों उसमें लिखे हो? ऐसे लोग हैं आज दुनिया में। हम देखते हैं कि मनुष्यों के सामने, लोगों के सामने, सभा के सामने अपनी दिखावा करने के लिए, अपनी प्रशंसा बढ़ाने के लिए, अपने कार्य को प्रकट करने के लिए वो अलग अलग रीति से वर्तना को करते हैं और वो नचन को करते हैं और अलग अलग चालों को चलते हैं। प्रियो, ये चीज़ जो है बोस्टिंग, अपने आपने को जो है दिखाने के लिए परमेश्वर इनको पसंद नहीं करता। परमेश्वर वही कह रहा है कि फरीसी लोगों, सदस्य लोग ये कहते हैं कि तुम जो है अपने आप को बड़ाई करने के लिए, लोगों से प्रशंसा पाने के लिए तुम बहुत सारे जो बातों को उनको सिखाते हो, करने के लिए उनको जो है तुम ज़बरदस्ती उन पर तुम बहुत सारे नियमों को थोपते हो। और ये चीज़ जो है परमेश्वर को नहीं बाता कर यीशु ने कह दिया। यीशु ने एक उदाहरण दिया, यीशु ने एक उदाहरण दिया। लूका का लिखा हुआ सुसमाचार उसका 14 अध्याय 7 और 8 वचन में अगर पूरी रीति से उस दृष्टांत को पढ़ेंगे, ಅವನ ಸಾಮ್ಯವನ್ನು ಓದಿದೆ ಆದರೆ ನಮಗೆ ಚೆನ್ನಾಗಿ ತಿಳಿದು ಬರುವಂಥದ್ದು ಆಗಿದೆ। ಆ ಸಾಮ್ಯ ರೀತಿಯಲ್ಲಿ ಹೇಳಲ್ಪಡ್ತದೆ। ಯೇಸು ಸ್ವಾಮಿ ಹೇಳ್ತಾನೆ, ನಿಮ್ಮನ್ನು ಯಾರಾದರೂ ಏನಾದ ಒಂದು ಊಟಕ್ಕೆ ಅಥವಾ ಒಂದು ದೊಡ್ಡ ಕಾರ್ಯಕ್ಕೆ ಆಹ್ವಾನ ಕೊಟ್ಟಿದೆಯಾದರೆ ನೀವು ಮುಖ್ಯವಾಗಿ ತಿಳಿದುಕೊಂಡು ಮೊದಲನೇ ಪ್ರಥಮವಾಗಿರುವಂಥ ಸ್ಥಾನದಲ್ಲಿ ಕೂತ್ಕೊಳ್ಳಬೇಡಿರಿ। ಇಲ್ಲದಿದ್ದರೆ ನಿಮ್ಮಕ್ಕಿಂತ ಶ್ರೇಷ್ಠ ವ್ಯಕ್ತಿ ಬಂದಿದೆಯಾದರೆ ನಿಮ್ಮನ್ನು ಕರೆದಿರುವಂಥ ವ್ಯಕ್ತಿಯು ನಿಮ್ಮನ್ನು ಸ್ವಲ್ಪ ಎದ್ದು ಹಿಂದಕ್ಕೆ ಕೂಡು ಎಂಬುದಾಗಿ ಹೇಳಿದೆಯಾದರೆ ನೀವು ಅವಮಾನವನ್ನು ಪಡೆಯುವಂತರು ಆಗಿದ್ದೀರಿ। यीशु ने ये कहा कि तुम जो है सभा में जब कोई तुमको बुलाए तो तुम जो है आगे के प्रथम स्थान में कभी भी ना बैठे। कहीं ऐसा ना हो कि तुमसे बड़ा व्यक्ति आए और जिसने तुमको बुलाया वो कहे कि तुम भाई थोड़ा उठकर तुम पीछे और बगल में बैठ जाओ, तो तुम्हारे लिए अपमान होगा। ಅದಕ್ಕೆ ಯೇಸು ಸ್ವಾಮಿ ಹೇಳುವಂತನಾಗಿದ್ದಾನೆ, ಮುಂದಿನ ಕೂಡುವಂಥ, ಮುಂದೆ ಮುಂದೆ ಹೋಗುವಂಥ ಆಶೆಯನ್ನು ಪಡೆಯಬೇಡಿರಿ ಎಂಬುದಾಗಿ यीशु स्वामी हिदू हेಳುವಂತನಾಗಿದ್ದಾನೆ। यीशु मसीह ये कहता है कि तुम जो है पहले पीछे बैठने की कोशिश करो, अपने आप को प्रकट करने की कोशिश ना करो। और जो व्यक्ति तुमको बुलाया है वो अगर तुमको मुख्य समझता है वो तुमको बुलाएगा सभी के सामने और कहेगा कि भाई तो आगे बैठ जा। इससे तुम्हारी जो है इज्जत जो है बढ़ जाएगी। इसलिए आगे अपने आप को कभी प्रकट ना करो। ಇದು ಹೇಳುವಂತನು ಆಗಿದ್ದಾನೆ। ಅದಕ್ಕೆ ಹೇಳ್ತಾನೆ, ಮೊದಲು ಇದ್ದವರು ಹಿಂದೆ ಆಗುವರು, ಹಿಂದೆ ಇದ್ದವರು ಮೊದಲು ಆಗುವರು। जो आगे है वो पीछे होंगे, वो पीछे है वो आगे होंगे। जो अपने आप को बड़ा करना चाहेंगे वो छोटा बनेगा, और जो परमेश्वर के सामने छोटा करने जाएंगे वो परमेश्वर उनको जो है बड़ा करेगा। ये परमेश्वर का जो है सिद्धांत है। ಇದು ದೇವರ ನಡವಳಿಕೆ ಆಗಲ್ಪಟ್ಟಿದೆ। ಅದಕ್ಕಾಗಿ ನಾವು ಮುಂದೆ ಮುಂದೆ ನಮ್ಮನ್ನು ತಳ್ಳಲಾರದೆ ಏನದ ನಾವು ಮುಂದೆ ಹಿಂದೆ ಇರುವಂಥದ್ದು ಪ್ರಯತ್ನ ಮಾಡಬೇಕು। ಡೋಂಟ್ ಬಿ ಗುಡ್ ಬಿಫೋರ್ ಮೆನ್। ಮನುಷ್ಯನ ಮುಂದೆ ಒಳ್ಳೆಯದಾಗಲಿಕ್ಕೆ ಪ್ರಯಾಸ ಮಾಡಬೇಡ, ದೇವರ ಮುಂದೆ ಒಳ್ಳೆಯದಾಗಲಿಕ್ಕೆ ಪ್ರಯಾಸ ಮಾಡುವಂಥದ್ದೇ ಇವತ್ತು ದಿವಸದ ನಾವು ಸಂದೇಶವನ್ನು ನಾವು ಕೇಳುತ್ತಾ ಇದ್ದೀವಿ। ದೇವರು ಏನು ಕೊಡ್ತಾನೋ ಅದನ್ನು ಎಕ್ಸೆಪ್ಟ್ ಮಾಡುವಂಥದ್ದು, ಗ್ರಹಿಸಿಕೊಳ್ಳುವಂಥದ್ದು ಬೇಕು। ದೇವರು ಪಶ್ಚಾತ್ತಾಪದ ಮಾತು ಹೇಳಿದ ಪಶ್ಚಾತ್ತಾಪ ಮಾಡಬೇಕು, ತಪ್ಪುಗಳನ್ನು ತಿದ್ದುಪಡಿಸಬೇಕಾದ್ರೆ ತಿದ್ದುಪಡಿಸಿಕೊಂಡು ಸರಿಯಾಗುವಂಥದ್ದು ಬೇಕು। ಜಕರೇನ ವಿಷಯದಲ್ಲಿ ನಾವು ನೋಡ್ತೇವೆ, ಜಕರೇಕೆ ವಿಷಯ में हम देखते हैं, ಈತನು ಏನದ करವನ್ನು ತೆಗೆದುಕೊಳ್ಳುವ ಸುಂಕು ತೆಗೆದುಕೊಳ್ಳುವಂಥ व्यक्ति जो जकरे जो है क्या कर रहा था, और टैक्स जो है कर लेता था। यीशु मसीह ने उसको नीचे आ पेड़ से कर कर कहा,
उसने नीचे आया और उसने अब परमेश्वर यीशु को कहा कि तू मेरे घर पर आकर जो है तो न्योता दिया, और उसने कहा कि बैठो, खाओ पियो। उसने सभा को बुलाकर अपने घर में बिठाया। लेकिन जब लोग कहने लगे कि ये पापी है, ये चुंगी लेने वाला है, तो उसने जो अपनी गलतियों को वहाँ पर प्रकट करके उसने कहा, अगर मैंने कुछ अन्याय किया है तो मैं एक्सेप्ट करता हूँ, मैं इसको 4 गुना दे दूंगा, मान लेता हूँ अगर ऐसा कुछ किया है तो उसके घर में यीशु ने कहा कि उद्धार हुआ है, ಆತನ ಮನೆಯಲ್ಲಿ ರಕ್ಷಣೆ ಬಂತು ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂತನಾಗಿದ್ದಾನೆ. ಡೋಂಟ್ ಬಿ ಗುಡ್ ಬಿಫೋರ್ ಮೆನ್, ಬಟ್ ಬಿ ಗುಡ್ ಬಿಫೋರ್ ಗಾಡ್. ಮನುಷ್ಯನ ಮುಂದೆ ಒಳ್ಳೆಯದಾಗಲಿಕ್ಕೆ ಪ್ರಯಾಸ ಅಲ್ಲ, ದೇವರ ಮುಂದೆ ಒಳ್ಳೆಯದಾಗಲಿಕ್ಕೆ ಪ್ರಯಾಸ ಮಾಡುವಂಥದ್ದು ಬೇಕು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವಂತನಾಗಿದ್ದಾನೆ. दिखावट ना करे प्रियो, मनुष्य के सामने ना करे. कहीं ऐसा ना हो कि तुम परमेश्वर के सामने गिर जाओ. तुम परमेश्वर के सामने अच्छा करो, परमेश्वर तुमको जो है मनुष्य के सामने, मनुष्य के बीच में वो उन्नति स्थान पर लेकर जाएगा. जीवन की बात को हमको सीखना बहुत ज़रूरी है. ದೇವರ ಪ್ರತಿಯೊಂದು ಮಾತುಗಳು ನಮ್ಮ ಜೀವನದಲ್ಲಿ ಕಲಿಯುವಂಥದ್ದು ಬೇಕಾಗಿದೆ. ದೇವರು ಈ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಒಂದು ಕ್ಷಣದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. इस समय जो है हम प्रार्थना करेंगे, हम अपने सरों को झुकाए प्रार्थना करेंगे. ಪ್ರಿಯ ಕರ್ತನೇ, ರಕ್ಷಕನೇ, ನಾವು ಈ ಒಂದು ಕ್ಷಣದಲ್ಲಿ ಸ್ವಾಮಿ ನಿನಗೆ ಸ್ತೋತ್ರ ವಂದನೆ ಹೇಳ್ತೇವೆ. ಇಷ್ಟು ಒಳ್ಳೆ ನೀನು ಸಂದೇಶವನ್ನು ನಮಗಾಗಿ ಕೊಟ್ಟಿದ್ದಿ. ನಾವು ಸ್ವಾಮಿ ನಿನ್ನಲ್ಲಿ ಭಾಗವಹಿಸಿಕೊಂಡು ನಿನ್ನನ್ನು ಆರಾಧಿಸುತ್ತೇವೆ, ಈ ವಾಕ್ಯವನ್ನು ಕೇಳ್ತೇವೆ. ನಮ್ಮ ಹೃದಯವನ್ನು ವಿಸ್ತಾರವಾಗಿ ಮಾಡು. ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ನಡೆಯುವಂಥ ಗುಣಗಳು ನಮ್ಮಲ್ಲಿ ಹೆಚ್ಚಿಸು ಎಂಬುದಾಗಿ ಬೇಡ್ತೇವೆ. ನಾವಾಗೆ ನಾವು ನಮ್ಮನ್ನು ಹೊಗಳಿಕೊಳ್ಳಲಾರದೆ ಕರ್ತನೆ, ನಮ್ಮ ಮಹಿಮೆ ನಾವೇ ಮಾಡಿಕೊಳ್ಳಲಾರದೆ ಕರ್ತನೆ, ನಾವು ಸ್ವಾಮಿ ಹೆಚ್ಚವರು ಎಂಬುದಾಗಿ ಎನಿಸಿಕೊಳ್ಳಲಾರದೆ ಸ್ವಾಮಿ, ನಾವು ದೀನರು ನಮ್ರರು ಆಗಿ ನಡೆಯುವಂಥ ಒಂದು ಸ್ವಾಮಿ ಗುಣ ನಮ್ಮಲ್ಲಿ ಹೆಚ್ಚಿಸು ಕರ್ತನೆ. ಪ್ರಾರ್ಥನೆ ಮಾಡ್ತೀವಿ. ಎಲ್ಲಿ ನಾವು ತಪ್ಪಿ ಹೋಗಿದೆ ಕರ್ತನೆ, ಅಲ್ಲಿ ನಮ್ಮನ್ನು ಕ್ಷಮಿಸು, ಅಲ್ಲಿ ನಮ್ಮನ್ನು ಪುನಃಸಲ ಕರ್ತನೆ. ನಿನ್ನ ಮಕ್ಕಳ ರೀತಿಯಲ್ಲಿ ನಿನ್ನ ಗುಣ ಏನು ನಮಗೆ ಕೊಟ್ಟು ಅದರ ರೀತಿಯಲ್ಲಿ ನಾವು ಗ್ರಹಿಸಿಕೊಂಡು ನಡೆಯಲಿಕ್ಕೆ ಸಹಾಯ ಪಡಿಸಿ ಎಂಬುದಾಗಿ ಇನ್ನಲ್ಲಿ ನಾವು ಬೇಡ್ತಿದ್ದೇವೆ. ಈ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ವಂದನೆ. ನಮ್ಮ ಸಭೆಯನ್ನು ಆಶ್ರಿತ ಮಾಡಿ, ನಮ್ಮ ಸಭೆಯಲ್ಲಿರುವಂಥ ಪ್ರತಿಯೊಂದು ಜನರಿಗೆ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿಕೊಡು. ಪ್ರತಿಯೊಬ್ಬರಿಗೆ ಸ್ವಾಮಿ ಬಲಶಕ್ತಿಯನ್ನು ನೀಡು. ಕಾಯಿಲೆಯಲ್ಲಿದ್ದವರನ್ನು ಗುಣಪಡಿಸು, ಸ್ವಸ್ಥಪಡಿಸು. ಅವರಿಗಾಗಿ ಸ್ವಾಮಿ ನಾವು ಎಷ್ಟೆಷ್ಟೋ ಸಲ ನಾವು ಪ್ರಾರ್ಥನೆ ಮಾಡಿದೆ. ಪ್ರತಿಯೊಬ್ಬರು ತಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಅದಕ್ಕಾಗಿ ಕರ್ತ ನಿನ್ನ ಸಹಾಯ, ನಿನ್ನ ಬಲ ಅಂತ ಮನೆಯಲ್ಲಿ ಕಷ್ಟದಲ್ಲಿರುವಂಥವರಿಗೆ ನೀಡಿ ಎಂಬುದಾಗಿ ಬೇಡ್ತಿದ್ದೇವೆ. ಈ ಕೋವಿಡ್ ಕಾಲದಲ್ಲಿ ಯಾರಿಗೆ ರೋಗ ಕಾಯಿಲೆ ಆಗಲಾರದೆ ಸ್ವಾಮಿ ಅವರನ್ನು ಕಾಪಾಡಿ ಎಂಬುದಾಗಿ ಬೇಡ್ತೇವೆ. ಆರ್ಥಿಕ ಸ್ಥಿತಿಯಲ್ಲಿ, ಸಾಮಾಜಿಕ ಸ್ಥಿತಿಯಲ್ಲಿ ಜನರನ್ನು ಉನ್ನತಪಡಿಸು ಎಂಬುದಾಗಿ ಇನ್ನಲ್ಲಿ ಬೇಡ್ತಿದ್ದೇವೆ. ನಮ್ಮ ಆಲಯಕ್ಕೆ ಯಾವುದೇ ಕೋರಿಕೆಗಳು ಯಾವುದೇ ಕಡಿಮೆಯೂ ಆಗಲಾರದಂತೆ ಮನುಷ್ಯನ ಬಲ ಆಗಲಿ, ದೇವರ ಗುಣಗಳಾಗಲಿ ಹೆಚ್ಚಾಗಲಿ ಎಂಬುದಾಗಿ ಸಾಲಿನಲ್ಲಿ ಬೇಡ್ತಿದ್ದೇವೆ. ಘನಮಾನ ನಿನಗೆ ನಾವು ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಾವು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವು ಬೇಡ್ತೇವೆ. ಆಮೇನ್. ಪರಲೋಕದ ತಂದೆ, ನಿನ್ನ ನಾಮ ಪರಿಶುದ್ಧಪಡಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದ ಆಹಾರಕ್ಕೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದೆ ನಾವು ಕ್ಷಮಿಸುತ್ತ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿಂದ ತಪ್ಪಿಸು. ಯಾಕಂದರೆ ರಾಜ್ಯ ಬಲ ಮಹಿಮೆ ಸದಾ ಕಾಲವನಿಂದ ಸ್ವಾಮಿ. ಆಮೇನ್. ಜಪಕಾಲ ತೀರಿತೀಗ ವಾಕ್ಯ ಕೇಳಿಕೊಂಡೆವು. ಕರ್ತನಿನ ಆಶೀರ್ವಾದ ತುಂಬ ದಯಾ ಪಾಲಿಸು. ದೈವಜ್ಞಾನ ವಾಕ್ಯ ಧ್ಯಾನ ಎಲ್ಲರಲ್ಲಿ ಹುಟ್ಟಿಸು. ದೈವಜ್ಞಾನ ವಾಕ್ಯ ಧ್ಯಾನ ಎಲ್ಲರಲ್ಲಿ ಹುಟ್ಟಿಸು. ಆಮೇನ್. ಈಗ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯ ಸಹವಾಸ ನಮ್ಮೆಲ್ಲರ ಜೀವಿತದೊಂದಿಗೆ ಎಂದಿಗೂ ಎಂದೆಂದಿಗೂ ನೆಲೆಯಾಗಿರಲಿ. ಆಮೇನ್.
ಈ ಒಂದು ಆನ್ಲೈನ್ನಲ್ಲಿ ಸೇರಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ನಾನು ವಂದನೆ ಹೇಳುವಂತನಾಗಿದ್ದೇನೆ। फिर एक बार आप सभी को मैं धन्यवाद देता हूँ कि आप लोग ऑनलाइन में जुड़ते हैं और आराधना में भाग लेकर संदेश को सुनकर प्रभु की मार्ग पर आप चल रहे हैं। ಈ ಒಂದು ಭಾನುವಾರ ಇಲ್ಲದೆ ನಾವು ಮುಂದಿನ ಭಾನುವಾರ 10 ತಾರೀಕು ಅಕ್ಟೋಬರ್ 10 ತಾರೀಕಿಗೆ ನಾವು ಏನದ ನಮ್ಮ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವಂತರಾಗಿದ್ದೇವೆ। ದಯಮಾಡಿ ನಮ್ಮ ಆರಾಧನೆಗೆ ನೀವು ಟೈಮ್ ತಕ್ಕಾಗಿ 10:30 ಗಂಟೆ ನಮ್ಮದು ಟೈಮ್ ಇದೆ। ಮತ್ತು ನಾನು ಗೈಡ್ಲೈನ್ಸ್ ಏನೇನಿದೆ ಅದನ್ನು ನಾನು चर्च ग्रुप ನಲ್ಲಿ ಹಾಕುತ್ತೇನೆ। मैं चर्च के ग्रुप में मैं डालूँगा किस प्रकार से जो है हमको उन नियमों को पालन करना है जो गवर्नमेंट ने दिया है। प्रियो, फिर एक बार आप सभी से मैं अनुरोध करता हूँ कि हम जो है शिस्त को नियम को पालन करते हुए अगले संडे जो है हम आराधना करने वाले हैं। तब तक ले जो है आप सभी लोग जो है प्रार्थना करें, परमेश्वर हमको अच्छा रखे। मैं भी आपके लिए प्रार्थना करते रहता हूँ। थैंक यू।